ನಿಮ್ಮ ಮಾಧ್ಯಮದ ಮುಖಾಂತರ ನನಗೆ ಗೊತ್ತಾಗಿದ್ದು ದರ್ಶನ್ ಮತ್ತು ಯಾರು ಅರೆಸ್ಟ್ ಮಾಡಿದ್ದಾರೆ, ಜೈಲಿಗೆ ಹಾಕಿದ್ದಾರೆ ಅಂತ. ಅದರ ಬಗ್ಗೆ ನಾನು ಹೇಳ್ಬೇಕಂದ್ರೆ ಮಾಡಬಾರ್ದು, ಮಾಡಿದರೆ ಆಗಬಾರ್ದು ಆಗುತ್ತೆ ಅಂತ ಒಂದು ಏನೋ ಗಾದೆ ಮಾತಿದೆ, ಅದರಂತ ಆಗಿದೆ. ಅವು ನಮ್ಮ ಸರ್ಕಾರಿ ಇದೇನಿದ್ದಾರೆ, ಸರ್ಕಾರ ಇರ್ಬೋದು, ಪೊಲೀಸರು ಇರ್ಬೋದು, ನಮ್ಮ ಸರ್ಕಾರದ ನ್ಯಾಯವಾದಿಗಳು ಏನಿದ್ದಾರೆ ಅವರು ಸರಿಯಾದ ಸಾಕ್ಷಿ ಅವನ್ನೆಲ್ಲ ಪುರಾವೆ ಕೊಟ್ಟು ಕೋರ್ಟಿಗೆ ಮನವರಿಕೆ ಮಾಡಿದ್ರಿಂದ ಕೋರ್ಟ್ನವರು ಅವ್ರನ್ನ ಈ ಶಿಕ್ಷೆಯನ್ನು ವಿಧಿಸಿದ್ದಾರೆ ಅಂತ ನನಗನ್ನಿಸುತ್ತೆ. ಈಗ ಅವರು ನಮಗೆ ಎಷ್ಟು ನೋವಾಗಿದೆ ಅಂತ ಇಷ್ಟಲ್ಲಿ ಸಾಕಷ್ಟು ಸಲ ಹೇಳಿದ್ದೀವಿ, ಆದರೂ ಪದೇ ಪದೇ ಹೇಳೋದು ನಮಗೆ ಅಷ್ಟು ಸೂಕ್ತ ಅಲ್ಲ. ನಾನು ಇಷ್ಟ ಹೇಳೋದು, ಅವರೊಂದು ಫಿಲ್ಮ್ ಸ್ಟಾರ್, ಅವರು ಸಿನಿಮಾದಲ್ಲಿ ಒಬ್ಬ ಪೊಲೀಸ್ ಅಧಿಕಾರಿ ಆಗಿ ಇಂಥದ್ದೇ ಒಂದು ಘಟನೆ ಆಗಿದ್ದರೆ ಅವರು ಆರೋಪಿಗೆ ಯಾವ ಶಿಕ್ಷೆ ಕೊಡ್ತಿದ್ರು, ಆ ಶಿಕ್ಷೆ ಇವತ್ತು ಅಂಥ ಪರಿಸ್ಥಿತಿಯಲ್ಲಿ ಅವರಿದ್ದಾರೆ, ಅವ್ರಿಗೆ ಆಗಬೇಕಂತ ನಾನು ಒತ್ತಾಯ ಮಾಡ್ತೀನಿ. ಇಲ್ಲಿವರೆಗೂ ನಾವು ಬರೀ ಇದನ್ನೆಲ್ಲ ಹೇಳ್ತಾಯಿದ್ವಿ, ಏನಂದರೆ ಅವ್ರ ಶಿಕ್ಷೆ ಆಗಬೇಕು, ಅದೆಲ್ಲ ಶಿಕ್ಷೆ ಜೊತೆಗೆ ನಮಗೆ ಒಂದು ಪರಿಹಾರನೂ ಕೊಡಬೇಕು ಸರ್ಕಾರ, ಮತ್ತು ಮಗಳಿಗೆ ಸೊಸೆಗೆ ಒಂದು ನೌಕರಿನೂ ಕೊಡಬೇಕು, ಕಾಯಮಾದ ನೌಕರಿ ಕೊಡಬೇಕಂತ ಸರ್ಕಾರದಲ್ಲಿ ಈ ಮೂಲಕ ವಿನಂತಿ ಮಾಡ್ತಾಯಿದ್ದೇನೆ. ಯಾಕಂದರೆ ಅವರಿಗೆ ಎಲ್ಲರಿಗೂ ಗೊತ್ತೈತಿ ವಿಚಾರ, ಎಲ್ಲ ನಮ್ಮ ಜಿಲ್ಲಾ ಮಂತ್ರಿಗಳಿರ್ಬೋದು, ನಮ್ಮ ಮಾನ್ಯ ಪರಮೇಶ್ವರ್ ಅವರಿರ್ಬೋದು, ಅವರು ಕೂಡ ಎಲ್ಲ ನಮಗೆ ಸಾಕಷ್ಟು ಧೈರ್ಯ ಎಲ್ಲ ತುಂಬಿದ್ದಾರೆ. ನಾವು ನಿಮ್ಮ ಜೊತೆಗಿರ್ತೀವಿ, ನಿಮಗೆ ನ್ಯಾಯ ಒದಗಿಸ್ಕೊಡ್ತೀವಿ, ಎಲ್ಲ ರೀತಿ ಸಹಕಾರ ಕೊಡ್ತೀವಿ ಅಂತ ಹೇಳಿದ್ರಿಂದ ಅವರಲ್ಲಿ ಈ ಮೂಲಕ ಅವರಿಗೆ ವಿನಂತಿ ಮಾಡಿಕೊಡ್ತಾ ಇದ್ದೀನಿ. ನಮಗೆ ಒಂದು ಸ್ವಲ್ಪ ಈ ಕಡೆ ಸ್ವಲ್ಪ ಕನಿಕರ ಕೊಡಿ, ಒಂದು ಸಹಾನುಭೂತಿ ನೀಡಿರಿ, ಸಹಾಯ ಕೊಡ್ರಿ, ಮಾಡಿರಿ ಅಂತಂದು ಅವ್ರಲ್ಲಿ ಕೇಳ್ಕೊಳ್ತೀನಿ. ಮಾದರಿ ಅವ್ರ ಸಿನಿಮಾದಲ್ಲಿ ಬೇರೆ ಜೀವನದಲ್ಲಿ ಬೇರೆ ಆಗಿರಬಾರ್ದು ಅಂತ ನಾನು ಹೇಳ್ತಾ ಇರೋದು. ಅವರು ಕೂಡ ಯಾಕೆಂದ್ರೆ ಪೊಲೀಸ್, ನಾವಂತೂ ಸಿನಿಮಾ ನೋಡೋರಲ್ಲ, ಸಿನಿಮಾ ಗೊತ್ತಿಲ್ಲ ಅವ್ರೇನು ಮಾಡಿದ್ದಾರೆ ಇಲ್ಲ ಗೊತ್ತಿಲ್ಲ ನನಗೆ. ಆ ಸ್ಥಾನದಲ್ಲಿದ್ದರೆ ಏನು ಮಾಡ್ತಿದ್ರು ಅನ್ನೋದು ಅವರು ಸ್ವಲ್ಪ ಅವಲೋಕನ ಮಾಡಲಿ ಅನ್ನೋ ಒಂದು ಮನವಿಯನ್ನು ನಾವು ಮಾಡ್ಕೊತೀವಿ. ಈ ಸರ್ಕಾರ ಆಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು, ಮುಂದೆ ಕೋರ್ಟಲ್ಲಿ ಯಾವ ರೀತಿ ವಾದ ಮಾಡಬೇಕು ಅಥವಾ ಅವ್ರಿಗೆ ಶಿಕ್ಷೆ ಕೊಡಿಸುವಂಥ ನಿಟ್ಟಿನಲ್ಲಿ ಯಾವ ರೀತಿ ಕೆಲಸ ಮಾಡಬೇಕಂತ ಒತ್ತಾಯಿಸ್ತೀರಿ? ಇಲ್ಲ, ಸರ್ಕಾರ ಆಗಲಿ, ಪೊಲೀಸ್ ಅಧಿಕಾರಿಗಳಾಗಲಿ, ನಮ್ಮ ಸರ್ಕಾರಿ ನ್ಯಾಯವಾದಿಗಳಾಗಲಿ ಇಲ್ಲಿವರೆಗೂ ಅತ್ಯಂತ ಪ್ರಾಮಾಣಿಕವಾಗಿ ನಿಷ್ಠುರವಾಗಿ ಅವ್ರು ಮಾಡಿದ್ದಾರೆ. ಆ ಮಾಡಿದ್ರಿಂದನೇ ಈ ಎಲ್ಲ ಅವ್ರಿಗೆ ಶಿಕ್ಷೆ ಆಗಿದೆ. ಮುಂದೆ ಕೂಡ ಅವ್ರು ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ಇದೆ, ಮಾಡೇ ಮಾಡ್ತಾರೆ ಅಂತ ನಂಬಿಕೆ ಇದೆ. ಮಾಡಿರಿ ಅನ್ನೋಂತನೂ ವಿನಂತಿ ಮಾಡ್ಕೊತಿದ್ದೀನಿ. ಶಿಕ್ಷೆ ಆಗುವ ನಿಟ್ಟಿನಲ್ಲಿ ಅವ್ರಿಗೆ ಸರಿಯಾದ ಶಿಕ್ಷೆ ಆಗಬೇಕು. ಆಗುವ ನಿಟ್ಟಿನಲ್ಲಿ ಸರ್ಕಾರ, ಪೊಲೀಸರು ಮತ್ತು ನಮ್ಮ ನ್ಯಾಯವಾದಿಗಳು ಆ ರೀತಿ ಅವರು ಕಾರ್ಯಗಳನ್ನ ಮಾಡಬೇಕು ಅಂತ ಅವರಲ್ಲಿ ವಿನಂತಿಸಬೇಕು. ಚರ್ಚೆ ಆಗ್ತಿರ್ಬೋದು, ಆದರೆ ನಮಗೆ ಸರ್ಕಾರ, ಪೊಲೀಸ್ ಮತ್ತು ನಮ್ಮ ಸರ್ಕಾರಿ ನ್ಯಾಯಾಧೀಶರಲ್ಲಿ ನಂಬಿಕೆ ಇದೆ. ಅವರು ನ್ಯಾಯ ಒದಗಿಸಿಕೊಟ್ಟೇ ಕೊಡ್ತಾರಂತ ನಾವು ಪೂರ್ಣ ನಂಬಿಕೆ ಇದೆ ನಮಗೆ. ಅವ್ರು ಶಿಕ್ಷೆ ಕೊಡಿಸ್ತಾರೆ ಅಂತ ನಂಬಿಕೆ ಇದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.